ತುಳುನಾಡಿನ ಜೀವನಾಡಿ ಎನಿಸಿರುವ ದೈವನರ್ತನ ಸಂಸ್ಕೃತಿಗೆ ಅಪಮಾನವಾಗಿರುವ ವಿಚಾರ ಇದೀಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಪಂಬದ ಸಮಾಜದ ಸಂಶೋಧಕಿ ಡಾಕ್ಟರ್ ರತಿಯವರು ಅನ್ಯಧರ್ಮೀಯ ವ್ಯಕ್ತಿ ದೈವನರ್ತನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದರು. ಈ ಆರೋಪಗಳಿಗೆ ಇದೀಗ ನೇಮ ಕಟ್ಟುವ ಜವಾಬ್ದಾರಿ ವಹಿಸಿದ್ದ ದೈವಸ್ಥಾನದ ಆಡಳಿತ ಮಂಡಳಿ ದೈವನರ್ತಕ ಗಣೇಶ್ ಪಂಬದ ದಾಖಲೆಗಳ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀ ಜಾರಂದಾಯ ದೈವಕ್ಕೆ ಪಂಬದ ಸಮುದಾಯವೇ ನೇಮಕ ನಡೆಸಿಕೊಟ್ಟಿದ್ರೂ ಸಹ ಬಂಟ ದೈವಕ್ಕೆ ನರ್ತನ ಮಾಡಿರುವ ಗಣೇಶ್ ಪಂಬದವರ ಪುತ್ರ ಸುಶಾಂತ್ ಪಂಬದ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಎಂಬುದು ಡಾಕ್ಟರ್ ರತಿಯವರ ಆರೋಪವಾಗಿದೆ. ಗಣೇಶ್ ಪಂಬದವರು ಕ್ರಿಶ್ಚಿಯನ್ ಸಮುದಾಯದ ಮಹಿಳೆಯನ್ನು ಮದುವೆಯಾಗಿದ್ದು ಅಳಿಯಕಟ್ಟು ಸಂಪ್ರದಾಯ ಹೊಂದಿರುವ ಪಂಬದ ಸಮುದಾಯದಲ್ಲಿ ಮಗು ತಾಯಿಯ ಧರ್ಮಕ್ಕೆ ಸೇರುತ್ತದೆ. ಹೀಗಾಗಿ ಗಣೇಶ್ ಪಂಬದ ಜೈವಿಕ ತಂದೆಯಾಗಿದ್ದರೂ ಸಹ ಸುಶಾಂತ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರುತ್ತಾರೆ ಎಂಬುದು ಡಾಕ್ಟರ್ ರತಿಯವರ ವಾದವಾಗಿತ್ತು. ಈ ವಿಚಾರವಾಗಿ ಸುಶಾಂತ್ ಪಂಬದರ ಜಾತಿ ಪ್ರಮಾಣ ಪತ್ರದೊಂದಿಗೆ ಸ್ಪಷ್ಟನೆ ನೀಡಿರುವ ಗಣೇಶ್ ಪಂಬದ, ಸುಶಾಂತ್ ಕ್ರೈಸ್ತನಲ್ಲ, ಮದುವೆಯಾದ ಬಳಿಕ ಆತನ ತಾಯಿಯು ಹಿಂದೂ ಧರ್ಮವನ್ನೇ ಪಾಲಿಸುತ್ತಿದ್ದಾರೆ. ರತಿಯವರ ಕುಟುಂಬವೇ ಸುಶಾಂತ್ ಸಹೋದರನಿಂದ ಹಲವು ಕಡೆ ದೈವ ನರ್ತನ ಮಾಡಿಸಿದೆ. ಆದರೆ ಇದೀಗ ಅವರಿಗೆ ಅದ್ಯಾಕೆ ಸಮಸ್ಯೆ ಕಾಣಿಸಿತೋ ನನಗೆ ತಿಳಿಯದು ಎಂದಿದ್ದಾರೆ. ಆರೋಪ ಎದುರಿಸುತ್ತಿರುವ ದೈವನರ್ತಕ ಸುಶಾಂತ್ ಪಂಬದ ಕೂಡ ಈ ವಿಚಾರವಾಗಿ ಮಾತನಾಡಿದ್ದು, ಈ ಆರೋಪದಿಂದಾಗಿ ನನ್ನ ಜೀವನವೇ ಬದಲಾಗಿ ಹೋಯಿತು. ನನಗೆ ಎಲ್ಲೂ ಮುಖ ತೋರಿಸಲು ಸಾಧ್ಯವಾಗ್ತಿಲ್ಲ. ನನ್ನ ಬಳಿ ಪಂಬದ ಜಾತಿ ಪ್ರಮಾಣ ಪತ್ರವಿದೆ. ನಾನು ಪಂಬದ ಜನಾಂಗದವನು ಎಂದಿದ್ದಾರೆ. ಸುಶಾಂತ್ ತಾಯಿ ಸವಿತಾ ಕೂಡ ಇದೇ ವೇಳೆ ಮಾತನಾಡಿ, ಮದುವೆಗೂ ಮುನ್ನ ನಾನು ಕ್ರಿಶ್ಚಿಯನ್ ಧರ್ಮೀಯಳಾಗಿದ್ದು, ಆದರೆ ಮದುವೆ ಬಳಿಕ ಹಿಂದೂ ಧರ್ಮವನ್ನೇ ಪಾಲಿಸುತ್ತಿರುವೆ. ಮಕ್ಕಳಿಗೂ ಹಿಂದೂ ಧರ್ಮವನ್ನೇ ಪಾಲಿಸುತ್ತಿರುವೆ. ನನ್ನ ಮಗ ಕ್ರಿಶ್ಚಿಯನ್ ಎಂದು ಅವರು ಒಂದು ದಾಖಲೆ ತೋರಿಸಲಿ, ಆಗ ನಾನು ಅವನನ್ನು ದೈವನರ್ತನಕ್ಕೆ ಕಳುಹಿಸುವುದನ್ನೇ ನಿಲ್ಲಿಸುವೆ ಎಂದಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.